ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನೀವು ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಲವ್ ಲೈಫ್ ಈಗ ಈಸಿ ಫೇಸ್‌ನಲ್ಲಿ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇದೆ. ಸೊ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಡಿಸ್ಟೆನ್ಸ್ ಇರ್ಬೋದು ಅಥವಾ ನೀವು ಮಾತ್ರ ಲವ್ ಮಾಡ್ತಾ ಇದ್ದೀರಾ ಅನ್ನೋ ಫೀಲಿಂಗ್ಸ್ ಇರ್ಬೋದು. ಇಷ್ಟು ದಿನ ಕಾಯೋದು ವರ್ತ್ ಇದೆಯಾ? 2026 ಈ ವರ್ಷದಲ್ಲಿ ಈ ಕನೆಕ್ಷನ್ ಏನಾಗುತ್ತೆ? ಸೊ ನನ್ನ ಕನೆಕ್ಷನ್, ನನ್ನ ರಿಲೇಶನ್‌ಶಿಪ್ ಕನೆಕ್ಷನ್, ಲಾಂಗ್ ಟರ್ಮ್ ಲವ್ ನಿಮ್ಮ ಜೀವನದಲ್ಲಿ ಬರುತ್ತಾ ಅನ್ನೋದಾಗಿರ್ಬೋದು. ಈ ತರ ನಿಮ್ಗೆ ಯೋಚನೆ ಇದ್ರೆ ಈ ರೀಡಿಂಗ್ ನಿಮ್ಗಾಗಿ ಆಗಿರುತ್ತೆ. ಸೊ ಈ ರೀಡಿಂಗ್ ಅಲ್ಲಿ ನಾವು ಏನೆಲ್ಲ ನೋಡೋಣ ಅಂತಂದ್ರೆ, ಸೊ ಈ ಟ್ಯಾರೋ ರೀಡಿಂಗ್ ನಲ್ಲಿ ನಾವು ಏನೆಲ್ಲ ಅತಿ ಹೆಚ್ಚಾಗಿ ನೋಡ್ತೀವಿ ಅಂದ್ರೆ, ಸೊ 2026 ಅಲ್ಲಿ ನಿಮ್ಮ ಲವ್ ಲೈಫ್ ಯಾವ ಡೈರೆಕ್ಷನ್‌ಗೆ ಹೋಗುತ್ತೆ? ಸೊ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ? ಸೈಲೆನ್ಸ್ ಬ್ರೇಕ್ ಆಗುತ್ತಾ? ಇದು ಒನ್ ಸೈಡೆಡ್ ಲವ್ ಎಂಡ್ ಆಗುತ್ತಾ? ಟರ್ನಿಂಗ್ ಪಾಯಿಂಟ್ ತಗೊಳುತ್ತಾ? ಸೊ ಇಬ್ರೂನು ಮ್ಯೂಚುವಲ್ ಕನೆಕ್ಷನ್ ಆಗುತ್ತಾ ಅನ್ನೋದನ್ನ ನೋಡೋಣ. ವೇಟಿಂಗ್ ಫೇಸ್ ಎಂಡ್ ಆಗುತ್ತಾ? ಲಾಂಗ್ ಟರ್ಮ್ ಕನೆಕ್ಷನ್ ಬರುತ್ತಾ ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಯೂನಿವರ್ಸ್ ನಿಮ್ಗೆ ಯಾವ ಲೆಸನ್ ಅಂಡ್ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ? ಸೊ ಇದು ಫಿಯರ್ ಕ್ರಿಯೇಟ್ ಮಾಡೋ ರೀಡಿಂಗ್ ಖಂಡಿತ ಅಲ್ಲ. ಇದು ಕ್ಲಾರಿಟಿ, ಹೀಲಿಂಗ್ ಅಂಡ್ ಕಂಪ್ಲೀಟ್ಲಿ ಹೋಪ್ ಕೊಡೋ ಮೆಸೇಜ್ ಆಗಿರುತ್ತೆ. ಸೊ ನಿಮಗೆ ಈ ವರ್ಡ್ಸ್ ಹಾರ್ಟ್ ಅಲ್ಲಿಂದ ಟಚ್ ಆಗಿದ್ರೆ, ಸೊ ಅದು ಕೋಇನ್ಸಿಡೆನ್ಸ್ ಅಲ್ಲ, ಯೂನಿವರ್ಸ್ ನಿಮ್ಮ ಜರ್ನಿಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಶಾಂತವಾಗಿ ನಿಮ್ಮ ಮನಸ್ಸನ್ನು ಇಟ್ಕೊಂಡು, ಸೊ ನಿಮ್ಮ ಇಂಟ್ಯೂಷನ್ ನಿಮಗೆ ಟ್ರೂತ್ ಏನ್ ಹೇಳುತ್ತೆ ಅದನ್ನ ಕೇಳಿ. ಈ ರೀಡಿಂಗ್ ನೋಡಿದ್ಮೇಲೆ ನಿಮಗೆ ಒಂದು ಓಪನ್ ಕ್ಲಾರಿಟಿ ಸಿಕ್ಕಿದ್ರೆ, ಸೊ ಕಮೆಂಟ್ ಅಲ್ಲಿ ನಿಮ್ಮ ಫೀಡ್ಬ್ಯಾಕ್ ನ ತಿಳಿಸಿ. ನಿಮ್ಗೆ ಯಾವುದೇ ತರ ನಿಮ್ಮ ಮೈಂಡ್ ಅಲ್ಲಿ ರಿಲೇಶನ್ಶಿಪ್ ಅಲ್ಲಿ ಯಾವ್ದಾದ್ರು ಕ್ವೆಶನ್ಸ್ ಇದ್ರೆ, ಸೊ ತುಂಬಾ ಅತಿ ಪರ್ಸನಲ್ ಕ್ವೆಶನ್ಸ್ ಇದ್ರೆ ಹಾಕೋದು ಬೇಡ. ಸೊ ಜನರಿಕಲ್ಲಿ ನನಗೆ ಈ ತರ ರೀಡಿಂಗ್ ಮಾಡಿ ಕೊಡಿ ಅಂತ ನೀವು ಏನಾದ್ರು ಕ್ವೆಶನ್ ಹಾಕಿದ್ರೆ ಖಂಡಿತ ನಾನು ಆ ಕ್ವೆಶನ್ಗೆ, ಆ ಟಾಪಿಕ್ಗೆ ನಾನು ರೀಡಿಂಗ್ ಮಾಡ್ತೀನಿ ಅಂತ ಹೇಳ್ತಾ, ಇದು ಒಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಸೊ ಪರ್ಸನಲ್ ರೀಡಿಂಗ್ ಬೇಕಾದ್ರೆ ದಯವಿಟ್ಟು ನೀವು ನನ್ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ ಅಂತ ಹೇಳ್ತಾ, ಸೊ ಚಾರ್ಜಸ್ ₹399 ಆಗಿರುತ್ತೆ ಟ್ಯಾರೋ ರೀಡಿಂಗ್ಗೆ. ಸೊ ಇನ್ ಕೇಸ್ ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ರೆ, ನಿಮ್ಮ ಲವ್ ಕನೆಕ್ಷನ್ ಗ್ರೋತ್‌ಗೋಸ್ಕರ ನೀವು ಒಂದು ರಿಚುವಲ್ ಬೇಕು ಅಂತ ಅನ್ನೋದಾದ್ರೆ 999 ಪ್ಯಾಕೇಜ್ ಅಲ್ಲಿ ನೀವು ರೀಡಿಂಗ್ ಪ್ಲಸ್ ರಿಚುವಲ್ ಎರಡೂ ಮಾಡಿಸ್ಕೋಬಹುದು. ಸೊ ನಿಮಗೆ ಅನುಕೂಲ ಹೇಗಿರುತ್ತೋ ಹಾಗೆ ಅಂತ ಹೇಳ್ತಾ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಡೀಟೇಲ್ಸ್‌ಗಾಗಿ ಅಂತ ಹೇಳ್ತಾ ನಾನು ಇಲ್ಲಿ ಕಾರ್ಡ್ಸ್‌ನ ಪಿಕ್ ಮಾಡ್ತಾ ಇದ್ದೀನಿ. ನಿಮ್ಮ ಮನಸ್ಸಿನ ಪಾರ್ಟ್ನರ್, ನಿಮ್ಮ ಮನಸ್ಸು ಗೆದ್ದವರು ಯಾರಿದ್ದಾರೆ ಅವರ ಹೆಸರನ್ನು 3 ಬಾರಿ ನಿಮ್ಮ ಜೊತೆ ಹೇಳಿ ಈ ರೀಡಿಂಗ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಇದು ಹಸ್ಬೆಂಡ್ ಅಂಡ್ ವೈಫ್ ಕೂಡ ಆಗಿರುತ್ತೆ, ಇಲ್ಲಾಂದ್ರೆ ಲವ್ ಪಾರ್ಟ್ನರ್ ಆಗಿರುತ್ತೆ. ಸೊ ರಿಲೇಶನ್‌ಶಿಪ್ ಪಾರ್ಟ್ನರ್ ಅಂತಾನೆ ಅಲ್ಲ, ಒಂದು ಫ್ರೆಂಡ್, ನೀವು ಯಾರಾದ್ರೂ ಒಂದು ಫ್ರೆಂಡ್ ಟು ಫ್ರೆಂಡ್ ತುಂಬಾ ಇಷ್ಟಪಟ್ಟಿದ್ರೆ ಅವರ ಹೆಸರನ್ನು ಹೇಳ್ಕೊಂಡು ನೀವು ನೋಡ್ಬೋದು ಈ ರೀಡಿಂಗ್‌ನ. ನಿಮ್ಮ ಮನಸ್ಸಲ್ಲಿ ಈ ತರ ಪ್ರಶ್ನೆ ಇದ್ರೆ, ನಿಮ್ಮ ಫ್ರೆಂಡ್‌ಶಿಪ್ ಅಲ್ಲಿ ಪ್ರಶ್ನೆ ಇದ್ರೂ ಕೂಡನು ನೀವು ಈ ರೀಡಿಂಗ್ ಇಂದ ಉತ್ತರವನ್ನ ಪಡ್ಕೋಬಹುದು ಅಂತ ಹೇಳ್ತಾ, ಸೊ ಲೆಟ್ ಮಿ ಸ್ಟಾರ್ಟ್ ದ ರೀಡಿಂಗ್. ಆಲ್ರೆಡಿ ಕ್ಲೆನ್ಸ್ ಮಾಡಿ ನಾನು ಪಿಕ್ ಮಾಡಿದ್ದೀನಿ ಕಾರ್ಡ್ಸ್‌ನ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹೈ ಪ್ರಿಸ್ಟೆಸ್ ಕಾರ್ಡ್ ಬಂದಿದೆ. ಸೊ ನಿಮಗೆ ನಿಮ್ಮ ಕನೆಕ್ಷನ್ ಅಲ್ಲಿ ತುಂಬಾ ಮಾತಾಡದೇ ಇರುವಂತ ಫೀಲಿಂಗ್ಸ್ ಜಾಸ್ತಿ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಟ್ರೂತ್ ಇರ್ಬೋದು, ಹೊರಗೆ ಬರ್ತಾ ಇಲ್ಲ, ನಿಜ ಏನೋ ಇದೆ, ಏನೋ ಮುಚ್ಚಿಡ್ತಾ ಇದ್ದಾರೆ, ಆದ್ರೆ ಯಾವ್ದನ್ನು ಹೇಳ್ಕೊಳ್ತಾ ಇಲ್ಲ, ಹೇಳೋದಕ್ಕೆ ಆಗ್ತಾ ಇಲ್ಲ. ಸೊ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿದೆ, ಏನೋ ಮುಚ್ಚಿಡ್ತಾ ಇದ್ದಾರೆ. ನಿಮ್ಮ ಗಟ್ ಫೀಲಿಂಗ್ ಏನೋ ಒಂದು ಹೇಳ್ತಾ ಇದೆ, ಬಟ್ ನನ್ನ ಪಾರ್ಟ್ನರ್ ಇಂದ ಏನೋ ಒಂದು ಸತ್ಯ ನನಗೆ ಗೊತ್ತಾಗಬೇಕಾಗಿದೆ, ಅದು ನನಗೆ ಗೊತ್ತಾಗ್ತಾ ಇಲ್ಲ. ಏನೋ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಹೇಳ್ತಾ ಇದೆ, ನನ್ನ ಗಟ್ ಫೀಲಿಂಗ್ಸ್ ಇದೆ. ಅಲ್ಲಿ ಏನೋ ನಡೀತಾ ಇದೆ ಅಂತ. ಸೊ ಬಟ್ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು, ಅದು ನಿಜ ಅಂತ ಇಲ್ಲಿ ಅರ್ಥ ಆಗ್ತಾ ಇದೆ. ಸೊ ಅವರು ಸೈಲೆಂಟ್ ಆಗಿದ್ದಾರೆ. ಏನೂ ಆಗಿಲ್ಲ, ಏನೂ ಆಗ್ತಾ ಇಲ್ಲ. ಸೊ ನನ್ನನ್ನ ಇಷ್ಟಪಡ್ತಾ ಇಲ್ಲ, ನನ್ನ ಜೊತೆ ನನ್ನ ನೆನಪಾಗ್ತಿಲ್ಲ. ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಸೈಲೆಂಟ್ ಆಗಿದ್ದಾರೆ ಅಂದಿದ್ ಮಾತ್ರಕ್ಕೆ ನನ್ನನ್ನ ಇಷ್ಟಪಡ್ತಾ ಇಲ್ಲ ಅಂತೆಲ್ಲ ನನ್ನ ಮನಸ್ಸು ಹೇಳ್ತಾ ಇದೆ. ಅವರಿಗೆ ನಾನು ಬೇಕು ಅಂತ. ಆ ತರ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಎನರ್ಜಿ ಲೆವೆಲ್‌ನಲ್ಲಿ ಬಾಂಡ್ ಇನ್ನೂ ಅಲೈವ್ ಆಗಿದೆ ಅನ್ನೋದು ಈ ರೀಡಿಂಗ್ ಅಲ್ಲಿ ಫಸ್ಟ್ ಕಾರ್ಡ್ ಅಲ್ಲಿ ಗೊತ್ತಾಗ್ತಾ ಇದೆ. ಸೊ ಸೆಕೆಂಡ್‌ಗೆ ನೀವು ನೋಡ್ತಾ ಇರ್ಬೋದು, ನೈಟ್ ಆಫ್ ಕಪ್ಸ್ ಬಂದಿದೆ. ಸೊ ಇಲ್ಲಿ ರೊಮ್ಯಾಂಟಿಕ್ ಫೀಲಿಂಗ್ಸ್ ಅಂತ ಏನಿದೆ ನಿಮ್ಮಿಬ್ರ ಮಧ್ಯೆ, ಅದು ಇನ್ನ ಸ್ಟಿಲ್ ಎಕ್ಸಿಸ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಒಂದು ನಿಮ್ಮ ಕನೆಕ್ಷನ್ ಅಲ್ಲಿ ಒಂದು ಸ್ಪಾರ್ಕ್ ಆಗಿರ್ಬೋದು, ರೊಮ್ಯಾನ್ಸ್ ಆಗಿರ್ಬೋದು, ಒಂದು ಎಮೋಷನಲ್ ಫೀಲ್ ಆಗಿರ್ಬೋದು, ನಿಮ್ಮನ್ನ ಎಮೋಷನಲಿ ಯಾವಾಗ್ಲೂ ಥಿಂಕ್ ಮಾಡೋದಾಗಿರ್ಬೋದು, ನಿಮ್ಮ ಬಗ್ಗೆ ಡ್ರೀಮ್ ಮಾಡೋದಾಗಿರ್ಬೋದು, ನಿಮ್ಮನ್ನ ಅಟ್ರಾಕ್ಟಿವ್ ಆಗಿ ಯೋಚನೆ ಮಾಡೋದಾಗಿರ್ಬೋದು,
ನಿಮ್ಮ ಪಾರ್ಟ್ನರ್ ಇನ್ನ ಮಾಡ್ತಾ ಇದ್ದಾರೆ, ಅದು ಈ ತರ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಖಂಡಿತ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ, ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತಾ ಇದ್ದಾರೆ. ಆದ್ರೆ ಲವ್ ಎಕ್ಸ್‌ಪ್ರೆಷನ್ ತುಂಬಾ ಸ್ಲೋ ಆಗಿ ಇದೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಸೊ ರಿಟರ್ನ್ ಆಫ್ ಫೀಲಿಂಗ್ಸ್ ಎನರ್ಜಿ ಬರುತ್ತಾ? ನನಗೆ ಈ ತರ ಫೀಲಿಂಗ್ಸ್ ಇದೆ ಖಂಡಿತ. ಬಟ್ ನನ್ನ ಪಾರ್ಟ್ನರ್‌ಗೂ ನನ್ನ ಮೇಲೆ ಈ ತರ ಫೀಲಿಂಗ್ಸ್ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಯೆಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 6 ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಇನ್ ಕೇಸ್ ನೀವು ಡಿಸ್ಟೆನ್ಸ್ ಅಲ್ಲಿ ಇದ್ರೆ, ನೋ ಕಾಂಟ್ಯಾಕ್ಟ್ ಫೇಸ್ ಅಲ್ಲಿ ಇದ್ರೆ, ಸೊ ಸೈಡ್‌ಗೆ ಇವಾಗ ನೀವು ಯೋಚನೆ ಮಾಡ್ಬೋದು. ಇದೆಲ್ಲ ಎಂಡ್ ಆಗುತ್ತಾ ಅಂದ್ರೆ ಖಂಡಿತ. ಸೊ ಎಂಡಿಂಗ್ ಸೈಡ್ ಆಗ್ತಾ ಇದೆ. ಸೊ ಮೆಂಟಲ್ ಹೀಲಿಂಗ್ ಆಗ್ತಾ ಇದೆ. ಸೊ ಮೆಂಟಲಿ ಹೀಲ್ ಆಗಿ, ಸೊ ಕನ್‌ಫ್ಯೂಷನ್ಸ್ ಏನಿದೆಯೋ ಅದೆಲ್ಲ ಕ್ಲಿಯರ್ ಆಗಿ ಅವರು ಬರ್ತಾರೆ. ಸೊ ಇಷ್ಟು ದಿವಸ ಅವರು ಮನಸ್ಸಲ್ಲಿ ಏನು ಒಂದು ತುಂಬಾನೇ ನೋವನ್ನ ತುಂಬ್ಕೊಂಡಿದ್ರೋ ನಿಮ್ಮ ಪಾರ್ಟ್ನರ್, ಅದು ಎಂಡ್ ಆಗಿ ನಿಮ್ಮ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಅದೆಲ್ಲ ಕ್ಲಿಯರ್ ಆಗಿ ಸೊ ಬರ್ತಾರೆ. ಸ್ಲೋ ಆಗಿ ಬರ್ತಾರೆ, ಬಟ್ ಶ್ಯೂರ್ ಆಗಿ ಅವರು ಕಾಮ್ ಆಗಿ ಇದ್ದಾರೆ ಸದ್ಯಕ್ಕೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ಅವರು ಮೂವಿಂಗ್ ಫಾರ್ವರ್ಡ್ ಮಾಡ್ಕೊಂಡು ನಿಮ್ಮತ್ರ ಬರ್ತಾರೆ ಅನ್ನೋದು, ಓವರ್‌ಕಮ್ ಮಾಡಿ ಬರ್ತಾರೆ ಅನ್ನೋದು ಇಲ್ಲಿ ಶ್ಯೂರ್ ಆಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು 6 ಆಫ್ ವಾಂಡ್ಸ್ ಬಂದಿದೆ. ಸೊ ಇದು ಒಂದು ವಿಕ್ಟರಿ ಕಾರ್ಡ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಏನೆಲ್ಲ ಅನುಭವಿಸ್ತಾ ಇದ್ದಾರೆ, ಇಲ್ಲಿ ಟ್ರೂತ್‌ನ ಹೈಡ್ ಮಾಡಿರ್ಬೋದು, ಇಲ್ಲಿ ಒಂದು ನಿಮ್ ಜೊತೆ ಡಿಸ್ಟೆನ್ಸ್ ಅಲ್ಲಿ ಇದ್ರೂನು ನಿಮ್ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡೋದಾಗಿರ್ಬೋದು. ಇದನ್ನೆಲ್ಲ ಮೆಂಟಲಿ ಹೀಲ್ ಆಗಿ ಇದೆಲ್ಲ ಪ್ರಾಸೆಸ್, ಈ 3 ಪ್ರಾಸೆಸ್ ಆದ್ಮೇಲೆ ಖಂಡಿತ ಇದು ವಿಕ್ಟರಿ ಆಗ್ಲೇಬೇಕು. ಸೊ ಇಟ್ಸ್ ಎ ವಿಕ್ಟರಿ ಕಾರ್ಡ್ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ನಿಮ್ಮ ಮನಸ್ಸಿನಲ್ಲಿ ತುಂಬಾ ಇಷ್ಟಪಡೋರು ಯಾರಿದ್ದಾರೆ, ಅವರು ಆಲ್ರೆಡಿ ಚಾಯ್ಸ್‌ನ ಮಾಡ್ತಾರೆ. ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ. ನಿಮ್ಮ ಅಟೆನ್ಷನ್ ಸೀಕರ್ ಅವ್ರಾಗಿರ್ತಾರೆ. ಸೊ ವ್ಯಾಲಿಡೇಷನ್ ಖಂಡಿತ ಕೊಡ್ತಾರೆ. ಅವರು ನಿಮ್ಮನ್ನ ಯಾವತ್ತೂ ಇಗ್ನೋರ್ ಮಾಡೋದಿಲ್ಲ. ಸೊ ಅವರು ನಿಮ್ಮನ್ನ ತುಂಬಾ ವ್ಯಾಲ್ಯೂ ಮಾಡ್ತಾರೆ, ರಿಯಲೈಸ್ ಮಾಡ್ತಾರೆ. ಮುಂದೆ ಬಂದು ಅವರು ನಿಮ್ಮನ್ನ, ನಿಮ್ಮ ಜೊತೆ ಒಂದು ಸ್ಟೇಬಲ್ ಲಾಂಗ್ ಟರ್ಮ್ ಲವ್ ಅಲ್ಲಿ ತಗೊಂಡ್ ಹೋಗ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೆ ಖಂಡಿತ ಲವರ್ಸ್ ಕಾರ್ಡ್ ಬಂದಿದೆ ಇಲ್ಲಿ. ಸೊ ಇದು ಯಾವುದು ನಾನ್ ಪಿಕ್ ಮಾಡಿಲ್ಲ. ನಿಮ್ಮ ಕಣ್ಣು ಮುಂದೆನೆ ಪಿಕ್ ಮಾಡಿರೋ ಕಾರ್ಡ್ಸ್ ಆಗಿರುತ್ತೆ. ಇಲ್ಲಿ ಲವರ್ ಕಾರ್ಡ್ ಬಂದಿದೆ ಅಂದ್ರೆ ಸೊ ನೀವು ಸ್ಟ್ರಾಂಗ್ ಆಗಿರಿ. ಸೊ ನಿಮ್ಮ ಕನೆಕ್ಷನ್ ಏನಿದೆಯೋ ಅದು ಸೋಲ್ ಕನೆಕ್ಷನ್ ಆಗಿರುತ್ತೆ. ಸೊ ಚಾಯ್ಸಸ್ ನೀವು ಆಲ್ರೆಡಿ ಮಾಡಿದೀರಾ, ನಿಮಗೆ ಅವರು, ಅವರಿಗೆ ನೀವು ಅಂತ. ಇಲ್ಲಿ ಕಂಪ್ಲೀಟ್ ಆಗಿ ಹೇಳೋದಂದ್ರೆ ನಿಮ್ಮ ಪ್ರೀತಿ ಗೆಲ್ಲುತ್ತೆ. ಯುವರ್ ಲವ್ ವಿನ್ಸ್ ಅಂತ ಹೇಳ್ಬೋದು. ಸೊ ಮ್ಯೂಚುವಲ್ ಫೀಲಿಂಗ್ಸ್ ಆಗಿರ್ಬೋದು, ಅಲೈನ್‌ಮೆಂಟ್ ಆಗಿರ್ಬೋದು, ಪಾರ್ಟ್ನರ್‌ಶಿಪ್ ಎನರ್ಜಿ ಆಗಿರ್ಬೋದು, ಎಲ್ಲವೂನು ಕನೆಕ್ಟ್ ಆಗುತ್ತೆ. ಇದು ಒನ್ ಸೈಡೆಡ್ ಲವ್ ಎನರ್ಜಿ ಇದ್ರೂ ಕೂಡ ಎಂಡ್ ಆಗಿ ಇಬ್ರೂದುನು ಪಾರ್ಟ್ನರ್‌ಶಿಪ್ ಲವ್ ಆಗುತ್ತೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಇದು 2026 ನಿಮ್ಮ ಲವ್ ಲೈಫ್ ಆಗಿರುತ್ತೆ. ಸೊ ಓವರ್ ಆಲ್ ಮೆಸೇಜ್ ಅಂತ ನಾವು ನೋಡೋದಾದ್ರೆ ಈ ರೀಡಿಂಗ್ ಅಲ್ಲಿ, ಸೊ ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಸೊ ಈ ಡಿಸ್ಟೆನ್ಸ್ ಒಂದು ಟೆಂಪರರಿ ಆಗಿರುತ್ತೆ. ಸೊ ಫೀಲಿಂಗ್ಸ್ ಮ್ಯೂಚುವಲ್ ಆಗಿ ಇಬ್ರಿಗೂ ಬರ್ತಾ ಇದೆ. ಇದು ಇಮ್ಯಾಜಿನೇಷನ್ ಫೀಲಿಂಗ್ಸ್ ಅಂತ ಏನು ಇಲ್ಲ. ಏನೋ ಒಂದು ಮೂವಿ ನೋಡಿದೆ ಆ ಥರನೇ ಇಮ್ಯಾಜಿನರಿ ಆ ಥರ ಏನೂ ಇಲ್ಲ. ನಿಮಗೂ ಫೀಲಿಂಗ್ಸ್ ಇದೆ ಅವ್ರ ಮೇಲೆ, ಅವ್ರಿಗೂ ಕೂಡ ಡಿಸ್ಟೆಂಟ್ ಅಲ್ಲಿ ಇದ್ರೂನು, ಹತ್ರದಲ್ಲಿ ಇದ್ರೂನು, ಸೈಲೆನ್ಸ್ ಆಗಿದ್ರು ಕೂಡ ಅವರಿಗೂ ಕೂಡ ನಿಮ್ಮ ಮೇಲೆ ಪ್ರೀತಿ ಇದೆ. ವೇಟಿಂಗ್ ಫೇಸ್ ಅಂತ ಏನ್ ನಾವು ಕರಿತೀವಿ, ಆ ಫೇಸ್ ಟ್ರಾನ್ಸ್‌ಫಾರ್ಮ್ ಆಗುತ್ತೆ, ಕ್ಲಾರಿಟಿನ ತಗೊಳುತ್ತೆ. ಸೊ ಲಾಂಗ್ ಟರ್ಮ್ ಕನೆಕ್ಷನ್ ಪಾಸಿಬಲಿ ಇದೆಯಾ ಅಂದ್ರೆ ಖಂಡಿತ ಪಾಸಿಬಿಲಿಟಿ ಇದೆ. ಸೊ ಪ್ರೀತಿ ಕಾನ್ಷಿಯಸ್‌ಗಿಂತ ಪ್ರೀತಿ ಚೂಸ್ ಮಾಡ್ತಾರೆ ನೀವು, ನಿಮ್ಮ ಪಾರ್ಟ್ನರ್ ಇಬ್ರೂನು ಅದನ್ನೇ ಮಾಡ್ತೀರಾ. ಸೊ ಇಬ್ರಿಗೂನು ಏನೇ ಇದ್ರೂನು ಕೊನೆಗೆ ನಿಮ್ಮ ಪ್ರೀತಿ ಗೆಲ್ಲೋ ದಾರಿಯಲ್ಲೇ ನೀವು ಸಾಗ್ತೀರಾ ಅಂತ ಹೇಳ್ಬೋದು. ಸೊ 2026 ಎನರ್ಜಿ ಸೇಸ್ ಇಲ್ಲಿ ಸೈಲೆನ್ಸ್, ಹೀಲಿಂಗ್, ಎಕ್ಸ್‌ಪ್ರೆಷನ್ ಇದೆಲ್ಲ ಮುಗಿದ್ಮೇಲೆ ರಿಯೂನಿಯನ್ ಆಗಿರ್ಬೋದು, ಯೂನಿಯನ್ ಆಗಿರ್ಬೋದು, ಎಲ್ಲವೂ ಆಗುತ್ತೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಓವರ್ ಆಲ್ ಸೊ ರಿಅಶ್ಯೂರೆನ್ಸ್ ನಿಮ್ಗೆ ಏನಾದ್ರೂ ಹೇಳ್ಬೇಕು ಅಂದ್ರೆ ಈ ರೀಡಿಂಗ್ ಅಲ್ಲಿ, ನೀವು ಕಾಯ್ತಾ ಇರೋದು, ನೀವು ವೇಟ್ ಮಾಡ್ತಾ ಇರೋದು ನಿಮ್ಮ ಪಾರ್ಟ್ನರ್‌ಗೆ ವೇಸ್ಟ್ ಅಲ್ಲ. ಯೂನಿವರ್ಸ್ ಡಿಲೇ ಮಾಡ್ತಾ ಇರ್ಬೋದು, ಬಟ್ ಡಿಲೇ ಮಾಡ್ತಾ ಇಲ್ಲ. ನಿಮ್ಮ ಇಂಟ್ಯೂಷನ್‌ನ ನೀವು ಟ್ರಸ್ಟ್ ಮಾಡಿ. ಸೊ ಪ್ರೀತಿ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಕಾಮ್ ಆಗಿ, ಆನೆಸ್ಟ್ ಆಗಿ ಅಂತ ಹೇಳ್ತಾ, ಸೊ ಈ ರೀಡಿಂಗ್‌ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ದಯವಿಟ್ಟು ನೀವು ನನ್ನ ವಾಟ್ಸಾಪಲ್ಲಿ ಕನೆಕ್ಟ್ ಆಗಿ. ಆ್ಯಂಡ್ ರಿಚುವಲ್ಸ್ ಯಾರಿಗಾದ್ರೂ ಕ್ಯಾಂಡಲ್ ಲವ್ ಸ್ಪೆಲ್ಸ್, ಪಾಸಿಟಿವ್ ಸ್ಪೆಲ್ಸ್, ಯಾವುದೇ ಥರ ಬ್ಲ್ಯಾಕ್ ಮ್ಯಾಜಿಕ್ಸ್ ನಾವು ಮಾಡೋದಿಲ್ಲ. ಆ ಪ್ರಾಕ್ಟೀಸಸ್ಸು ಮಾಡೋದಿಲ್ಲ. ಸೊ ಯಾರಿಗಾದ್ರೂ ನಿಮ್ಮ ಲವ್ ಸ್ಟ್ರೆಂಥನ್ ಆಗಬೇಕು, ಸ್ಟ್ರಾಂಗ್ ಆಗಬೇಕು, ಸೊ ನನಗೆ ಡಿವೈನ್ ಎನರ್ಜಿ ಮೇಲೆ ನಂಬಿಕೆ ಇದೆ, ಸೊ ನಾನು ರಿಚುವಲ್ ನಾನು ಮಾಡಿಸ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ, ಸೊ ನನ್ನ ಪ್ರೀತಿ ಒಂದು ಸ್ಟ್ರಾಂಗ್ ಬಾಂಡಲ್ಲಿ ಕನೆಕ್ಟ್ ಆಗಬೇಕು. ನನ್ನ ಪಾರ್ಟ್ನರ್
ನನ್ನ ಜೊತೆ ಚೆನ್ನಾಗಿರಬೇಕು, ನಮ್ಮ ಪ್ರೀತಿ ಗೆಲ್ಲಬೇಕು, ನೋ ಕಾಂಟ್ಯಾಕ್ಟಿಂದ ಕಮ್ಯುನಿಕೇಷನ್ ಬರಬೇಕು ಅಂತ ಇದ್ದರೆ, ಸೊ ನೀವು ಗೂಗಲ್ ಮಾಡಿ ಚೆಕ್ ಮಾಡಿ ಕ್ಯಾಂಡಲ್ ಲವ್ ಸ್ಪೆಲ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡು ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಾನು ನನ್ನ ಕೈಯಲ್ಲಾಗಿರೋ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.